ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೆರೆಮೀಯ ಪ್ರವಾದನೆ ಗ್ರಂಥ 39ನೇ ಅಧ್ಯಾಯ 18ನೇ ವಾಕ್ಯ. ನೀನು ನನ್ನಲ್ಲಿ ಭರವಸವಿಟ್ಟ ಕಾರಣ ನಿನ್ನನ್ನು ರಕ್ಷಿಸುವೆನು. ನೀನು ಖಡ್ಗಕ್ಕೆ ತುತ್ತಾಗದೆ ಅದರ ಬಾಯೊಳಗಿಂದ ನಿನ್ನ ಪ್ರಾಣವನ್ನು ಸೆಳೆಕೊಂಡು ಹೋಗುವಿ. ಇದು ಯೆಹೋವನ ನುಡಿ. ಯೆರೆಮೀಯನನ್ನು ದೇವರು ಸೇವೆಗಾಗಿ ಕರಿಬೇಕಾದ್ರೆ ಯೆರೆಮೀಯ ಹೇಳ್ತಾನೆ, ನಾನು ಬಾಲಕನು, ನನ್ನನ್ನು ಸೇವೆಗೆ ಕರಿಬೇಡಿ, ನಾನು ಬರಲ್ಲ. ಆದರೆ ದೇವರು ಹೇಳ್ತಾರೆ, ನಿನ್ನನ್ನು ರಕ್ಷಿಸುವುದಕ್ಕೆ ನಾನು ನಿನ್ನ ಸಂಗಡ ಇದ್ದೀನಿ, ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನ ಕೊಡ್ತೇನೆ, ನೀನು ಆಡುವಂಥ ಮಾತುಗಳು ನಿನ್ನ ಮಾತಲ್ಲ, ಅದು ನನ್ನ ಮಾತುಗಳು ಎಂಬುದಾಗಿ ಹೇಳೋದನ್ನು ನಾವು ನೋಡ್ಬೋದು. ಆಗ ಈ ರೀತಿ ಬಂದಾಗ ನಿನ್ನನ್ನು ರಕ್ಷಿಸುವುದಕ್ಕೆ ನಾನು ಇರ್ತೀನಿ ಅಂತ ಹೇಳಿದಂತಹ ದೇವರ ಮಾತಿಗೆ ವಿರುದ್ಧವಾಗಿ ಅನೇಕ ರೀತಿಯ ಸಮಸ್ಯೆಗಳನ್ನು ಯೆರೆಮೀಯ ಅನುಭವಿಸ್ಬೇಕಾಗಿ ಬರುತ್ತೆ. ಹೊಡ್ತ ತಿಂತಾನೆ, ಬೈಸ್ಕೊಳ್ತಾನೆ, ಕೊಳಾಕ್ಸ್ಕೊಳ್ತಾನೆ, ಬಾವಿಗೆ ಬೀಳ್ತಾನೆ, ಎಲ್ಲ ಆಗುತ್ತೆ. ಇಲ್ಲಿ ಬಂದಾಗ ಈ ಪ್ಯಾಸೇಜ್ನಲ್ಲಿ ಯೆರೆಮೀಯನು ಕಾರಾಗೃಹದ ಅಂಗಳದಲ್ಲಿ ಸೆರೆಯಾಗಿದ್ದಾನೆ. ಹಾಗಾದರೆ ಸೆರೆಮನೆಯಲ್ಲಿ ಹಾಕಿದ್ದಾರೆ, ಹೌಸ್ ಅರೆಸ್ಟಲ್ಲಿದ್ದಾನೆ. ಇವಾಗ ಅವನಿಗೆ ಬಹಳ ಸಮಸ್ಯೆಗಳನ್ನು ಮಾಡ್ತಾ ಇದ್ದಾರೆ. ವಾಕ್ಯಗಳನ್ನು ಮಾತಾಡುವುದರ ನಿಮಿತ್ತ ಅವನಿಗೆ ವಿರುದ್ಧವಾಗಿ ಜನ ಎದ್ದೇಳ್ತಾರೆ. ಅವನಿಗೆ ವಿರುದ್ಧವಾಗಿ ವ್ಯಕ್ತಿಗಳು, ರಾಜರು, ಅವರ ಸಿಪಾಯಿಗಳು ಅನೇಕರು ಅವನಿಗೆ ವಿರುದ್ಧವಾಗಿ ಎದ್ದೇಳ್ತಾರೆ. ಅವಿರೋಧಗಳ ನಡುವೆಯೂ ಸಹ ದೇವರು ಕೊಟ್ಟಂತಹ ಮಾತುಗಳನ್ನು ಅವನು ನಿರಂತರವಾಗಿ ಮಾತಾಡ್ತಾ ಇರ್ತಾನೆ. ನಿರಂತರವಾಗಿ ಅವನು ದೇವರ ಮಾತುಗಳನ್ನು ಮಾತಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವನಿಗೆ ಈ ರೀತಿ ಸಮಸ್ಯೆಗಳು ಬಂದಾಗ ಅವನು ದೇವರ ಮುಖವನ್ನು ನೋಡಿ ಪ್ರಾರ್ಥನೆ ಮಾಡ್ತಾರೆ. ಆ ಅಂಗಳದಲ್ಲಿಯೂ ಸಹ ದೇವರು ಅವನ ಸಂಗಡ ಮಾತಾಡ್ತಾ ಇದ್ದಾನೆ ಅನ್ನೋದು ಒಂದು ಆಶ್ಚರ್ಯಕರವಾದಂತಹ ವಿಷಯ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಶತ್ರುವಾದ ಸೈತಾನನು ನಮಗೆ ವಿರುದ್ಧವಾಗಿ ಅನೇಕ ಕಾರ್ಯಗಳನ್ನ ಮಾಡಿದರೂ ಸಹ ಒಂದು ವಿಷಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದರ ನಡುವಿನಲ್ಲೂ ಸಹ ದೇವರು ನಮ್ಮ ಸಂಗಡ ಇರ್ತಾನೆ. ನಾವು ಯೋಸೇಫನು ಸೆರೆಮನೆಯಲ್ಲಿರುವಾಗ ಯೆಹೋವನು ಯೋಸೇಫನ ಸಂಗಡ ಇದ್ದ ಅಂತ ಬೈಬಲ್ ಹೇಳ್ತದೆ. ಸೆರೆಮನೆಯಲ್ಲಿರುವಾಗಲೂ ದೇವರು ಅವನ ಜೊತೆಯಲ್ಲಿದ್ದಾರೆ. ಇಲ್ಲಿ ಯೆರೆಮೀಯನು ಕಾರಾಗೃಹದ ಅಂಗಳದಲ್ಲಿ ಸೆರೆಯಾಗಿದ್ದಾಗ ಯೆಹೋವನು ಅವನಿಗೆ ಈ ಮಾತನ್ನು ದಯಪಾಲಿಸಿದನು. ಸೆರೆಯಲ್ಲಿರುವಾಗಲೂ ಸಹ ದೇವರೊಂದಿಗಿರುವಂಥ ಕನೆಕ್ಷನ್ ಬಿಟ್ಟೋಗಿಲ್ಲ. ಯೋಸೇಫನ ಸಂಗಡ ಇದ್ದಂತಹ ದೇವರು ಇಲ್ಲಿ ಯೆರೆಮೀಯನ ಸಂಗಡ ಮಾತಾಡ್ತಾ ಇದ್ದಾರೆ. ನೀನು ಧೈರ್ಯವಾಗಿರು, ಏನೇ ಬಂದರೂ ನೀನು ನಿರಾಶೆ ಪಡಬೇಡ. ಈ ಬೆಳಗ್ಗೆ ದೇವರ ವಾಕ್ಯದ ಆಧಾರದಲ್ಲಿ ನಿಮಗೆ ಹೇಳ್ತೇನೆ, ನಿಮ್ಮ ಜೀವಿತದಲ್ಲಿ ನೀವು ನೆನೆಸದಂತಹ, ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ಸಮಸ್ಯೆಗಳು ನಿಮ್ಮ ಜೀವಿತದಲ್ಲಿ ಬಂದರೂ ಸಹ ನಿರಾಶೆ ಪಡಬೇಡಿ, ವೇದನೆ ಪಡಬೇಡಿ. ನೀವು ದೇವರನ್ನ ಆಶ್ರಯಿಸುವುದಾದರೆ, ದೇವರ ಮುಖವನ್ನೇ ನೋಡುತ್ತಾ ಮುಂದೆ ಸಾಗುವುದಾದರೆ, ದೇವರು ನಿನಗಾಗಿ ಅದ್ಭುತವನ್ನು ಮಾಡುವಂಥ ದೇವರು, ನಿನಗಾಗಿ ಕಾರ್ಯವನ್ನು ಮಾಡುವಂತಹ ಒಬ್ಬ ಸರ್ವಶಕ್ತನಾದ ದೇವರಿದ್ದಾನೆಂಬುದನ್ನು ಮರೆಯಬಾರ್ದು. ಆತನು ನಿನ್ನ ಸಂಗಡ ಮಾತಾಡುವಂತಹ ದೇವರಾಗಿದ್ದಾನೆ. ಆತನನ್ನು ಮರೆತದ್ದಕ್ಕಲ್ಲ ನಿನ್ನ ಸೆರೆಗೆ ಹೋಗಿರೋದು, ಅಥವಾ ಆತನನ್ನು ಕೈ ಬಿಟ್ಟಿದ್ದಾನೆ ಎಂಬುದಲ್ಲ ನಿನ್ನ ಕಷ್ಟಗಳಿಗಿರುವಂತಹ ಆ ಕಾರಣ. ಅನೇಕರು ತಿಳ್ಕೊಳ್ಳೋದು, ಕಷ್ಟಗಳು ಸಮಸ್ಯೆಗಳು ಬಂದಾಗ ದೇವರು ನನ್ನನ್ನು ಮರೆತಿದ್ದಾರೆ, ದೇವರು ನನ್ನನ್ನು ಕೈ ಬಿಟ್ಟಿದ್ದಾರೆ, ದೇವರು ನನ್ನ ಸಂಗಡ ಇಲ್ಲ, ದೇವರು ನನಗೆ ಸಹಾಯ ಮಾಡ್ತಾ ಇಲ್ಲ ಎಂಬುದಾಗೆಲ್ಲ ನಾವು ಯೋಚನೆ ಮಾಡ್ತೀವಿ. ಆದರೆ ದೇವರ ವಾಕ್ಯ ಹೇಳ್ತದೆ, ಇಲ್ಲ, ಆ ಕಷ್ಟಗಳ ನಡುವಿನಲ್ಲಿಯೂ ನಾನು ನಿನ್ನ ಸಂಗಡ ಇದ್ದೇನೆ, ನಾನು ನಿನ್ನ ಜೊತೆಯಲ್ಲಿದ್ದೇನೆ, ನಾನು ನಿನ್ನ ಹತ್ರ ಮಾತಾಡ್ತಾ ಇದ್ದೇನೆ, ನಾನು ನಿನ್ನನ್ನು ಬಿಟ್ಟಿಲ್ಲ, ನಾನು ನಿನ್ನ ಜೊತೆಯಲ್ಲಿ ಇದ್ದೀನಿ, ಸಮಸ್ಯೆಗಳ ಮಧ್ಯದಲ್ಲಿಯೂ ನಾನಿದ್ದೇನೆ. ನನ್ನನ್ನು ಕೇಳುವ ದೇವರ ಮಕ್ಕಳೇ, ನಿನ್ನ ವೇದನೆಯ ಕಷ್ಟದ ನಡುವಿನಲ್ಲೂ ಸಹ ದೇವರು ನಿನ್ನ ಸಂಗಡ ಮಾತಾಡೋದಕ್ಕೆ ಬಯಸ್ತಾನೆ. ದೇವರು ಅಲ್ಲಿ ಹೇಳುವಂಥ ಒಂದು ಮಾತು ಏನು ಗೊತ್ತಾ? ಅಲ್ಲಿ ನಾವು ನೋಡ್ತೇವೆ 17ನೇ ವಾಕ್ಯದಲ್ಲಿ, ಯೆಹೋವನಿಂತೆನ್ನುತ್ತಾನೆ, ಆ ದಿನದಲ್ಲಿ ನಾನು ನಿನ್ನನ್ನು ಉದ್ಧರಿಸುವೆನು, ನೀನು ಹೆದರುವ ಮನುಷ್ಯರ ಕೈಗೆ ಸಿಕ್ಕುವುದಿಲ್ಲ. ಅವರನ್ನು ಕೊಲ್ಲುವುದಕ್ಕಾಗಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಅವನನ್ನು ನಾಶ ಮಾಡುವುದಕ್ಕಾಗಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ನಿನ್ನನ್ನು ಆ ಕೊಲ್ಲುವುದಕ್ಕಾಗಿ ಬಯಸುವಂಥ ಮನುಷ್ಯರ ಕೈಗಳಲ್ಲಿ ನೀನು ಸಿಕ್ಕಿಕೊಳ್ಳೋದಿಲ್ಲ. ಯಾಕೆ ಸಿಕ್ಕಿಕೊಳ್ಳಲ್ಲ? 18ನೇ ವಾಕ್ಯ ಹೇಳ್ತದೆ, ನೀನು ನನ್ನಲ್ಲಿ ಭರವಸವಿಟ್ಟ ಕಾರಣ. ಪ್ರಿಯ ದೇವರ ಮಕ್ಕಳೇ, ಸಮಸ್ಯೆಗಳು ಬರುವಾಗ ನಮಗಿರುವಂಥ ಭರವಸೆ, ನಮಗಿರುವಂಥ ಆಶ್ರಯ ದೇವರು ಮಾತ್ರ ಎಂಬುದನ್ನು ಮರಿಬಾರ್ದು. ನಮಗಿರುವಂಥ ಆಶ್ರಯ ದೇವರು ಮಾತ್ರ, ನಮ್ಮ ಭರವಸೆ ದೇವರು ಮಾತ್ರ, ನಮಗೆ ಸಹಾಯ ದೇವರು ಮಾತ್ರ. ಆ ದೇವರಲ್ಲಿ ಆಶ್ರಯಿಸುವಾಗ ಆ ದೇವರು ನಮಗಾಗಿ ಕಾರ್ಯ ಮಾಡ್ತಾನೆ. ದೇವರು ಹೇಳ್ತಾ ಇದ್ದಾರೆ, ಯೆರೆಮೀಯನೇ, ನೀನು ಬೇರೆಯವರಲ್ಲಿ ಆಶ್ರಯಿಸಿದರೆ, ನೀನು ಬೇರೆಯವರಲ್ಲಿ ಅಥವಾ ಅರಸರಲ್ಲಿ ಭರವಸೆ ಇಟ್ಟಿದ್ರೆ ನಾನು ನಿನ್ನ ಸಂಗಡ ಬರ್ತಿರಲಿಲ್ಲ, ನಾನು ನಿನ್ನನ್ನು ಕಾಪಾಡ್ತಾ ಇರಲಿಲ್ಲ. ಆದರೆ ನೀನು ನನ್ನಲ್ಲಿ ಭರವಸೆ ಬಿಟ್ಟ ಕಾರಣ,
ನೀನು ನನ್ನನ್ನು ಆಶ್ರಯಿಸಿದ ಕಾರಣ ನಿನ್ನನ್ನು ರಕ್ಷಿಸುವೆನು. ನೀನು ಖಡ್ಗಕ್ಕೆ ತುತ್ತಾಗಲ್ಲ, ನೀನು ಖಡ್ಗಕ್ಕೆ ಗುರಿಯಾಗಲ್ಲ, ನೀನು ಮರಣ ಹೊಂದಲ್ಲ. ಕಾರಣ ನಾನು ನಿನ್ನನ್ನು ಕಾಪಾಡ್ತೇನೆ, ನಾನು ನಿನ್ನನ್ನು ರಕ್ಷಿಸ್ತೇನೆ. ಪ್ರಿಯ ದೇವರ ಮಕ್ಕಳೇ, ನಿನ್ನ ಜೀವಿತದಲ್ಲಿ ವೇದನೆಗಳಿರುವಾಗ, ಕಷ್ಟಗಳು ಬರುವಾಗ, ಇಕ್ಕಟ್ಟುಗಳು ಬರುವಾಗ ನಿನಗೆ ಆಶ್ರಯಿಸುವುದಕ್ಕಿರೋ ಒಂದೇ ಒಂದು ಜಾಗ. ನೀನು ಭರವಸೆ ಇಡಬೇಕಾದದ್ದು ದೇವರನ್ನು ಮಾತ್ರ, ನೀನು ಆಶ್ರಯಿಸಬೇಕಾದದ್ದು ದೇವರನ್ನು ಮಾತ್ರ. ಆ ದೇವರಲ್ಲಿ ಭರವಸೆ ಬಿಟ್ಟಾಗ, ಆ ದೇವರಲ್ಲಿ ಆಶ್ರಯಿಸುವಾಗ ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ನೀನು ಆಶ್ರಯಿಸಬೇಕು. ನಿನ್ನನ್ನು ರಕ್ಷಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಯಾರೆಲ್ಲ ಕೈ ಬಿಟ್ಟರೋ ದೇವರು ನಿನ್ನನ್ನು ಕೈ ಬಿಡೋದಿಲ್ಲ. ನೀನು ಒಂದು ವೇಳೆ ಸೆರೆಮನೆಯ ಅಂಗಳದಲ್ಲಿರ್ಬೋದು, ಆಳು ಬಾವಿಗೆ ಬಿದ್ದಿರಬಹುದು, ಒಂದು ರೀತಿಯಲ್ಲಿ ಆ ಒಂದು ಕಷ್ಟದ ಅನುಭವದಲ್ಲಿ ಹಾದು ಹೋಗ್ತಾ ಇರಬಹುದು. ಅದರ ನಡುವಿನಲ್ಲಿಯೂ ದೇವರು ನಿನ್ನ ಸಂಗಡ ಇದ್ದಾನೆ. ಆತನು ನಿನ್ನ ಕರವನ್ನು ಹಿಡಿಯುವವನಾಗಿದ್ದಾನೆ, ನಿನಗೆ ಸಹಾಯ ಮಾಡುವಂತಹ ದೇವರಾಗಿದ್ದಾನೆ. ಆದರೆ ಒಂದು ಕಾರ್ಯ ನೀನು ಮಾಡಬೇಕು, ನೀನು ದೇವರಲ್ಲಿ ಭರವಸೆ ಇಡಬೇಕು, ಮನುಷ್ಯರಲ್ಲಿ ಭರವಸೆ ಇಡಬಾರ್ದು. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಸಾರಿ ದೇವರೇ, ನಿನ್ನ ವಾಕ್ಯವನ್ನು ಧ್ಯಾನಿಸುವಂತೆ ನಮಗೆ ಕೊಟ್ಟಂತಹ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ದೇವರೇ, ನಾವು ನಿನ್ನಲ್ಲಿ ಭರವಸೆ ಬಿಡ್ತೇವೆ, ನಿನ್ನ ಮುಖವನ್ನು ನೋಡ್ತೇವೆ. ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ನಾವು ನಿನ್ನನ್ನು ಮಾತ್ರ ಭರವಸೆ ಇಡುವಾಗ ನಮ್ಮನ್ನು ರಕ್ಷಿಸುವಂತಹ ದೇವರು ನೀನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.